ಅಮರ ಪ್ರೇಮದ ಮಧು. ಎಚ್.ಜಿ. ರಾಧಾದೇವಿಯವರ ಕಾದಂಬರಿ. ಈ ಬೆಲೆ ಏರಿಕೆ ಕಾಲದಲ್ಲಿ ತಂದೆ ತಾಯಿಗಳಿಗೆ ಭಾರವಾಗಿ ಬದುಕೋಕ್ಕಿಂತ ಎಲ್ಲಿ ಉದ್ಯೋಗ ಸಿಕ್ಕರೂ ಹೋಗ್ಲಿಕ್ಕೆ ಸಿದ್ಧಳಾಗಿದ್ದೀನಿ ಎಂದಳು. ಅವನು ಯೋಚಿಸುತ್ತಾ, ಈ ಭಾನುವಾರ ಕುಮಾರಸ್ವಾಮಿ ಬಡಾವಣೆಯಲ್ಲಿರೋ ಗಣಪತಿ ದೇವಸ್ಥಾನಕ್ಕೆ ಬನ್ನಿ. 108 ಬಲ್ಮುರಿ ಗಣಪತಿ ವಿಗ್ರಹ ಸ್ಥಾಪನೆ ಆಗಿರೋ ಆ ದೇವಸ್ಥಾನ ಗೊತ್ತು ತಾನೆ ಎಂದ. ಅವಳು ವಿನಯವಾಗಿ, ಗೊತ್ತು ಸರ್, ಒಂದ್ಸಲ ಗೆಳತಿಯರ ಜೊತೆ ಹೋಗಿದ್ದೀನಿ ಎಂದಳು. ಭಾನುವಾರ ಅಲ್ಲಿ ಬನ್ನಿ, ನಿಮ್ಮನ್ನ ಮೈಸೂರಿಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನಿಮ್ಗೊಂದು ಉದ್ಯೋಗ ಕೊಡಿಸ್ತೀನಿ. ಈಗ್ಲೇ ಎಲ್ಲಿ ಯಾವುದು ಅಂತ ಕೇಳಬೇಡಿ ಎಂದ. ಆಗ್ಲಿ ಸರ್, ಬರ್ತೀನಿ ಎಂದು ಹೇಳಿ ಹೊರಟು ಬಿಟ್ಟಳು. ರಾಜಸಿಂಹ ಹೊರಡುತ್ತಿದ್ದ ಅವಳನ್ನೇ ದಿಟ್ಟಿಸಿದ. ಬಳಕುವ ಸೊಂಟ, ಸೊಂಟದಿಂದ ಕೆಳಗೆ ತೂಗಾಡಿದ ಜಡೆ, ಒಟ್ಟಿನಲ್ಲಿ ಹಿಂದೆ ಮುಂದೆ ಯಾವ ಭಂಗಿ ಯಾವ ವಿನ್ಯಾಸದಲ್ಲಿ ನಿಂತರೂ ಅವಳು ಅತ್ಯಂತ ಚೆಲುವೆ ಎನಿಸಿತು. ಅವಳಿಗೆ ಕೆಲಸ ಕೊಡಿಸುವ ಹೊಣೆ ತಾನೇಕೆ ಹೊತ್ತುಕೊಂಡೆ ಎನಿಸಿತು. ಕೋಣೆಯಲ್ಲಿ ಬಂದು ಮಲಗಿದ. ಮನಸ್ಸು ವಿಚಲಿತವಾಗಿತ್ತು. ಹಣೆ ಚುರುಕುಗುಟ್ಟಿತ್ತು. ಈ ಹುಡುಗಿ ಸೌಂದರ್ಯಕ್ಕೆ ತಾನು ಮರಳಾಗಿರುವೆನೆ? ಸೌಂದರ್ಯ ತನಗೆ ಅಪರಿಚಿತವಲ್ಲ. ಜಯಶ್ರೀ ಅಪರಿಮಿತ ಚೆಲುವೆ. ತಮ್ಮದು ಪ್ರೇಮ ವಿವಾಹ. 10 ವರ್ಷದ ದೀರ್ಘ ದಾಂಪತ್ಯ ಜೀವನ ನಡೆಸಿ 2 ಮಕ್ಕಳ ತಾಯಿಯಾದ್ರೂ ಜಯಶ್ರೀ ಆಲುಗೆಲ್ಲದ ಪ್ರತಿಮೆ. ಅವಳಿಗೆ 32 ಎಂದು ಯಾರು ಹೇಳ್ಬೋದು? ತನ್ಗಿಂತ 2 ವರ್ಷ ಚಿಕ್ಕವಳು. ತನ್ನ ಸೌಂದರ್ಯ ಕಾಪಾಡಿಕೊಳ್ಳೋದ್ರಲ್ಲಿ ಅವಳು ಸಾಕಷ್ಟು ಮುತುವರ್ಜಿ ವಹಿಸ್ತಿದ್ಲು. ಸ್ಟಾರ್ ಹೋಟೆಲ್ ಒಂದರ ಜಿಮ್ಖಾನಾ ಕ್ಲಬ್ ಸದಸ್ಯೆ ಆಗಿ ಈಜು, ಏರೋಬಿಕ್, ಸೈಕಲ್ ಇತ್ಯಾದಿ ಬಗೆ ಬಗೆ ಸಾಧನೆಯೂ ಮಾಡುತ್ತಿದ್ಲು. ತಿಂಗಳಿಗೆ 2 ಬಾರಿ ಬ್ಯೂಟಿ ಪಾರ್ಲರ್ಗೂ ತಪ್ಪದೆ ಹೋಗ್ತಿದ್ಲು. ಜಯಶ್ರೀಯನ್ನ ನೆನೆದಾಗ ಮನಸ್ಸು ಮೊದಲಿನಂತೆ ಪುಳಕಿತವಾಗುವುದಿಲ್ಲ. ಗಂಟಲಿನ ಬಿಸಿ ತುಪ್ಪ ಎನಿಸಿದ್ದೂ ಉಂಟು. ಆದರೆ 10 ವರ್ಷದ ಹಿಂದೆ ಇದೇ ಜಯಶ್ರೀಯನ್ನು ಕಂಡಾಗ, ಅವಳ ಸ್ನೇಹ ಬೆಳೆಸಿದಾಗ, ಅವಳು ತನ್ನನ್ನು ಒಲಿದಿದ್ದಾಳೆ ಎಂದು ತಿಳಿದಾಗ ತನ್ನ ಸಮಾನ ಅದೃಷ್ಟವಂತರ್ಯಾರು ಎಂದು ಬೀಗಿದ್ದ. ಬಿಕಾಂ ಮುಗಿಸಿ CA ಮಾಡುತ್ತಿದ್ದ ದಿನಗಳು ಅವು. ಜಯಶ್ರೀ MCOM ಮಾಡುತ್ತಿದ್ಲು. ತನಗೆ ತಿಳಿಯದ ಕೆಲವು ವಿಷಯಗಳನ್ನ ಹೇಳಿಸಿಕೊಳ್ಳಲು ಅವನ ಬಳಿ ಬರುತ್ತಿದ್ಲು. ಅಕೌಂಟೆನ್ಸಿ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತೀರಿ, ನಮ್ಮ ಲೆಕ್ಚರರ್ ಹೇಳ್ಕೊಟ್ಟಾಗ ನನಗೆ ಅರ್ಥನೇ ಆಗಲ್ಲ ಎನ್ನುತ್ತಿದ್ಲು. ಒಮ್ಮೆ ಗುರುದಕ್ಷಿಣೆ ಎಂದು ಒಂದು ಕವರ್ ಕೊಡಲು ಬಂದ್ಲು. ಸಾರಿ, ಟ್ಯೂಷನ್ ಹೇಳಿ ಗಳಿಕೆ ಮಾಡಿ ಓದ್ಬೇಕಾದ ಪರಿಸ್ಥಿತಿಲಿ ನನ್ನಮ್ಮ ನನ್ನನ್ನಿಟ್ಟಿಲ್ಲ. ಗೆಳತಿಯನ್ನೋ ಆತ್ಮೀಯತೆಗೆ ನಾನು ನನ್ನ ಓದಿನ ಕೆಲವು ಸಮಯ ತ್ಯಾಗ ಮಾಡಿ ನಿಮ್ಗಾಗಿ ವಿನಿಯೋಗಿಸ್ತಿದ್ದೀನಿ ಅಷ್ಟೆ ಎಂದಿದ್ದ. ಇದಾದ 1 ವಾರದ ಮೇಲೆ, ರಾಜ್, ನಮ್ಮ ಮನೆಗೆ ಬನ್ನಿ, ನಮ್ಮ ತಂದೆ ನಿಮ್ಮನ್ ಕಂಡು ಮಾತಾಡಬೇಕು ಅಂತಿದ್ದಾರೆ ಎಂದಳು. ಸುಮಾರಾಗಿ ಕಾರಣ ಊಹಿಸಿದ ಅವನು ಪರಿಚಯವಾದ 2 ವರ್ಷದ ನಂತರ ಅವಳ ಜೊತೆ ಅವರ ಮನೆಗೆ ಬಂದಿದ್ದ. ಪದ್ಮನಿವಾಸ, ಭವ್ಯ ಬಂಗಲೆ. ಅವರ ತಂದೆ ಒಬ್ಬ ಉದ್ಯಮಿ ಎಂದವನಿಗೆ ಗೊತ್ತಿತ್ತು. ರೇಷ್ಮೆ ತಾನ್, ಪಾಲಿಸ್ಟರ್, ರೇಯಾನ್ ಮುಂತಾದ ಜವಳಿ ಉತ್ಪಾದಕರು. ಸಿದ್ಧ ಉಡುಪಿನ ತಯಾರಿಕಾ ಕಾರ್ಖಾನೆಯೂ ಇತ್ತು. ಹೊರದೇಶದ ರಫ್ತು ವ್ಯಾಪಾರವೂ ಇತ್ತು. ಅವರು ಆತ್ಮೀಯತೆಯಿಂದಲೇ ಸ್ವಾಗತಿಸಿದರು. ಜಯಶ್ರೀ ನಿನ್ ಬಗ್ಗೆ ತುಂಬಾ ಹೇಳ್ತಿರ್ತಾಳೆ. ನನ್ನ ಈ ವ್ಯಾಪಾರದ ಉದ್ದಿಮೆಗಳ ಕೆಲಸಗಳಲ್ಲಿ ಉಸಿರಾಡ್ಲಿಕ್ಕೆ ಪುರ್ಸೊತ್ತಿರಲ್ಲ. ನಮ್ಮ ಕುಟುಂಬ ಅಂದ್ರೆ ನಾನು, ನನ್ನ ಹೆಂಡತಿ, ನನ್ನ ಅಣ್ಣ. ಅವರ ಒಬ್ಬನೇ ಮಗ. ಜಯಶ್ರೀ ನನ್ನ ಒಬ್ಳೇ ಮಗಳು. ವಿದೇಶಿ ವ್ಯವಹಾರ, ಜವಳಿ ಖಾತೆ ವಿಭಾಗ ಅವರಿಗೆ ಸೇರಿದ್ದು. ಅದರಲ್ಲೂ ನಮ್ಮ ಶೇರಿದೆ. ಸಿದ್ಧ ಉಡುಪಿನ ಕಾರ್ಖಾನೆ ನಮಗ್ ಸೇರಿದ್ದು. ಇಲ್ಲಿನ ವಿದೇಶಿ ರಫ್ತು ವ್ಯಾಪಾರ ಕೆಲಸಗಳು ನಮ್ಮ ಅಣ್ಣನ ಮಗ ಒಮ್ಮೊಮ್ಮೆ ನೋಡ್ಕೋತಾನೆ. ನನ್ನ ಮಗಳಿಗೆ ನನ್ನ ಉದ್ದಿಮೆ ಬಗ್ಗೆ ತುಂಬಾ ಆಸಕ್ತಿ ಇದೆ. ಇನ್ನೂ ಚೆನ್ನಾಗಿ ಬೆಳೆಸ್ತೀನಿ ಅಂತಾಳೆ. ಅವಳಿಗೆ ಸಮರ್ಥವಾದ ಒಬ್ಬ ಒಳ್ಳೆ ಜೊತೆಗಾರ ಬೇಕು. ನಾನು ಕೆಲವು ವರಗಳನ್ನ ನೋಡಿದೆ. ಅವಳಿಗೆ ಇಷ್ಟವಾಗ್ಲಿಲ್ಲ. ಅವಳು ಮೆಚ್ಚಿರೋದು ನಿನ್ನನ್ನ. ನಿನ್ನ ಅಭಿಪ್ರಾಯ ಏನು ಎಂದರು. ಜಯಶ್ರೀಯನ್ನ ನಾನು ತುಂಬಾ ಇಷ್ಟಪಡ್ತೀನಿ. ಆದ್ರೆ ನಿಮ್ಮ ಶ್ರೀಮಂತಿಕೆ ನೋಡಿ ಮದುವೆ ಪ್ರಸ್ತಾಪ ಎತ್ತುವ ಧೈರ್ಯವಿರಲಿಲ್ಲ. ನಾನು ಭೂಮಿ ಮೇಲಿನ ಭ್ರಮರ, ಅವಳು ಆಕಾಶದಲ್ಲರಳಿದ ಕುಸುಮ ಎಂದ. ನಕ್ಕು, ಆದ್ರೆ ಪ್ರೀತಿ ಎಂಬುವ ಏಣಿ ನಿಮ್ಮಿಬ್ಬರ ನಡುವೆ ಸೇತುವೆಯಾಗಿ ನಿಂತಿದೆ. ಭೂಮಿಯ ಭ್ರಮರ ಬಂದು ಗಗನ ಕುಸುಮದ ಬಳಿ ಮಧುಪಾನ ಮಾಡ್ಬೋದು ಎಂದ ಅವರು. ಬೇರೆ ಸಮಯ ಆಗಿದ್ರೆ ಎಲ್ಲ ಶ್ರೀಮಂತರ ತಂದೆಯಂತೆ ನಾನು ಈ ಮದುವೆ ವಿರೋಧಿಸ್ತಿದ್ದೆ ಅನ್ಸುತ್ತೆ. ಆದ್ರೆ ಈಗ ನನಗೆ ಆರೋಗ್ಯ ಚೆನ್ನಾಗಿಲ್ಲ. 2 ತಿಂಗಳಿಂದ ಹಾರ್ಟ್ ಅಟ್ಯಾಕ್ ಆಗಿ ವಿದೇಶದಲ್ಲಿ ಚಿಕಿತ್ಸೆ ತಗೊಂಡು ಚೇತರಿಸ್ಕೊಂಡೆ. ನಿಮ್ಮ ಉದ್ಯಮದ ವಿಷಯ ಜಾಸ್ತಿ ಹಚ್ಕೋಬಾರ್ದು ಅಂತ ಹೇಳಿದ್ದಾರೆ. ನಾನ್ ಕಟ್ಟಿದ ಸಾಮ್ರಾಜ್ಯ ಇದೆ.
ಒಳ್ಳೆ ಸಮರ್ಥಶಾಲಿಯಾದ ಒಬ್ಬ ಯುವಕನಿಗೊಪ್ಸಿ ನಿಶ್ಚಿಂತೆಯಾಗಿರ್ಬೇಕೆಂದ್ಕೊಂಡಿದ್ದೀನಿ ಎಂದರು. ಅವನು ಮೌನವಾಗಿದ್ದ. ಹೃದಯ ಆನಂದದಿಂದ ತುಂಬಿತ್ತು. ನಿಮ್ಮ ತಂದೆ ತಾಯಿ ವಿಷಯ ಏನು? ತಂದೆ ಇಲ್ಲ ಸರ್ ನನಗೆ. ತಾಯಿ ಒಬ್ಳೆ. 8ನೇ ವಯಸ್ಸಿಗೆ ತಂದೆನ ಕಳ್ಕೊಂಡೆ. ತಂದೆ ಒಂದು ಸಣ್ಣ ಲೇಡೀಸ್ ಕಾರ್ನರ್ ನಡೆಸ್ತಿದ್ರು. ಹಿಂಭಾಗಕ್ಕೆ ಮನೆ, ಮುಂಭಾಗಕ್ಕೆ ಅಂಗಡಿ. ನನ್ನ ತಾಯಿ ವನಜಮ್ಮ, ಧೀರೆ, ಸಾಹಸಿ. ಮೈಸೂರಲ್ಲೇ 2 ಅಣ್ಣಂದಿರು, ಒಬ್ಬ ತಮ್ಮ ಇದ್ರೂ ಯಾರ ಮನೆಗೂ ಹೋಗ್ಲಿಲ್ಲ. ನನ್ನ ದೊಡ್ಡರ ಸೋದರ ಮಾವಂದರಿಬ್ರಲ್ಲಿ ಒಬ್ರು ಬ್ಯಾಂಕ್ ಮ್ಯಾನೇಜರ್, ಒಬ್ರು ಲೆಕ್ಚರರ್ ಆಗಿದ್ದಾರೆ. ಕಡೆ ಮಾವನಿಗೆ ಓದು ಹತ್ಲಿಲ್ಲ. ಅಪ್ಪ ಬದುಕಿದ್ದಾಗ್ನಿಂದ ಅಂಗಡಿಲೇ ಕೆಲಸ ಮಾಡ್ತಿದ್ರು. ಅಮ್ಮನ್ ತಮ್ಮ ಅವರು. ಅವ್ರ ಸಹಾಯದಿಂದ ಅಮ್ಮ ಅಂಗಡಿ ಮುಂದುವರೆಸಿದ್ಲು. ತಿಂಗಳಿಗೆ 5,000ದವರೆಗೆ ವ್ಯಾಪಾರ ಇದೆ. ಅಮ್ಮನೇ ಅಂಗಡಿ ಮೇಲೆ ಕೂತು ವ್ಯಾಪಾರ ಮಾಡ್ತಾಳೆ. ನಮ್ ಸೋದ್ರ ಮಾವ ಮಾಲ್ ತರೋದು ಇತ್ಯಾದಿ ಕೆಲಸ ನೋಡ್ಕೋತಾರೆ. ಅವರಿಗೂ ತಿಂಗಳಿಗೆ 2,000ದವರೆಗೆ ಸಹಾಯ ಮಾಡ್ತಾಳೆ ಎಂದ. ಈ ಮದುವೆ ಆದ್ರೆ ನಿಮ್ ತಾಯಿ ಅಂಗಡಿ ನಡೆಸಿ ಪಾಡು ಪಡುವಷ್ಟಿಲ್ಲ, ನಮ್ಮಲ್ಲೇ ಬಂದಿರ್ಬೋದು ಎಂದರು. ಜಯಶ್ರೀಯನ್ನ ಒಮ್ಮೆ ಮೈಸೂರಿಗೆ ಕರ್ಕೊಂಡೋಗಿ ಅಮ್ಮನಿಗೆ ತೋರಿಸಿ ಬರ್ತೀನಿ ಎಂದ. ಆಗ್ಲಿ, ಈ ಭಾನುವಾರ ಕರ್ಕೊಂಡು ಹೋಗು ಎಂದರು. ಆದರೆ ಆ ಭಾನುವಾರ ಅವನ ರೂಮಿಗೆ ಬಂದ ಜಯಶ್ರೀ, ಸಾರಿ, ನಿಮ್ ಜೊತೆ ಮೈಸೂರಿಗೆ ಕಳಿಸ್ಲಿಕ್ಕೆ ಅಮ್ಮ ಒಪ್ಲಿಲ್ಲ ಎಂದಳು. ಅವನು ಕೊಂಚ ಕೋಪದಿಂದ, ಈಗಂದ್ರೆ ಏಕೆ ಜಯಶ್ರೀ? ನಿಮ್ ತಂದೆ ಕರೆ ಮನ್ಸಿ ನಾನ್ ಬಂದೆ. ಆದ್ರೆ ನಮ್ಮಮ್ಮನ್ಗೆ ನಾನು ನಿನ್ನೆ ಟ್ರಂಕ್ ಕಾಲ್ ಮಾಡಿದ್ದೀನಿ, ಶನಿವಾರ ಕರ್ಕೊಂಡ್ ಬರ್ತೀನಿ ಅಂತ ಎಂದ. ಜಯಶ್ರೀ ಸುಂದರವಾಗಿ ನಗೆ ಚೆಲ್ಲಿ, ಏನ್ ಮಾಡ್ಲಿ, ನಮ್ಮಮ್ಮಿ ಒಪ್ಲಿಲ್ಲ. ಮದ್ವೆಗ್ ಮುಂಚೆ ಇದೆಲ್ಲ ಬೇಡ ಅಂತ ಹೇಳಿದ್ರು. ಊರಿಂದೆ ಊರಿಗೆ ಆ ಹುಡ್ಗನ್ ಜೊತೆ ಹೋದ್ರೆ ಮರ್ಯಾದೆ ಅಲ್ಲ ಅಂದ್ರು. ನಿಜವಾಗ್ಲೂ ಇಷ್ಟೊಂದು ಮಧ್ಯಮ ವರ್ಗದ ಮರ್ಯಾದೆ ಸಂಪ್ರದಾಯ ಪಾಲಿಸ್ತೀರಾ? ಅವಿವಾಹಿತ ಯುವಕನಾದ ನನ್ ಕೋಣೆಗೆ ವಾರಕ್ಕೆ 2 ಬಾರಿ ನೀನು ಟ್ಯೂಷನ್ಗೆ ಏಕ್ ಬರ್ತಾ ಇದ್ದೆ ಎಂದ. ಮೊದಲನೇದಾಗಿ ನೀವು ಕಾಡಿನಲ್ಲಿ ರೂಮ್ ಮಾಡಿಲ್ಲ. ನನ್ ಗೆಳ್ತಿ ಲಲಿತಾಂಗಿ ಮನೆ ಮಹಡಿಯ ಮೇಲೆ ಇದ್ದೀರಿ. ನನ್ ಜೊತೆ ನೆಪ ಮಾತ್ರಕ್ಕೆ ಲಲಿತಾಂಗಿ ಇರ್ತಿದ್ಲು. ಬಾಲ್ಕನಿಲಿ ಹುಲಿ ಹಾಗೆ ಡ್ರೈವರ್ ಇರ್ತಿದ್ದ. ಇದೆಲ್ಲ ರಕ್ಷಣೆ ಏರ್ಪಡಿಸಿಯೇ ನಮ್ ತಂದೆ ತಾಯಿ ನಿಮ್ ರೂಮಿಗೆ ನನ್ನ ಕಳಿಸ್ತಿದ್ರು ಎಂದಳು. ಕೋಪದಿಂದ ಹುಬ್ಬುಗಂಟಿಕ್ಕಿದ ಅವನು. ಹಾಗಾದ್ರೆ ನಾನೊಂದು ಅಪಾಯಕಾರಿ ಪ್ರಾಣಿ ಅಂತಲೇ ಭಾವಿಸಿದ್ಯಾ ಎಂದ. ಅವಳು ನಕ್ಕು, ನೀವು ಎಷ್ಟೇ ಸಭ್ಯರಿರ್ಬೋದು, ಆದ್ರೆ ಸನ್ನಿವೇಶ ವಾತಾವರಣ ಹೇಗ್ ಬರುತ್ತೋ ನಮ್ ಆತ್ಮರಕ್ಷಣೆ ನಮಗಿರ್ಬೇಕಲ್ಲ ಎಂದಳು. ನಾನು ನಿಮ್ ತಾಯಿನ ಕೇಳ್ತೀನಿ. ನನ್ ಜೊತೆಗೆ ಅವರು ವಿವಾಹ ಗೊತ್ತು ಮಾಡಿರೋದು. ಬೆಳಿಗ್ಗೆ ಕತ್ಕೊಂಡೋಗಿ ಸಂಜೆ ಕರೆದು ತಂದ್ಬಿಡ್ತೀನಿ. ಮಮ್ಮಿನ್ ಕೇಳಿ, ಮಮ್ಮಿ ಏನಂತಾರೋ ಎಂದು ರಾಗ ಹೇಳಿದಳು. ಬಾ, ನಾನ್ ಕೇಳ್ತೀನಿ ಎಂದು ಅವಳ ಕಾರಿನಲ್ಲೇ ಅವಳ ಮನೆಗೆ ಬಂದ. ಇಂದಿನ ವಾರ ಬಂದಾಗ ಮಹಡಿಯ ಮೇಲಿನ ಹಜಾರದಲ್ಲಿ ಅವಳ ತಂದೆಯನ್ನು ಭೇಟಿ ಮಾಡಿದ್ದ. ಈ ದಿನ ಕೆಳಗಿನ ವಿಶಾಲ ಹಜಾರದಲ್ಲಿ ಅವಳ ತಾಯಿಯನ್ನು ಭೇಟಿ ಮಾಡಿದ. ತಾಯಿಯು ಉದ್ರೇಕಕಾರಿ ಗಂಡಸರ ಕ್ರಾಪಿನಂತೆ ದಿಗ್ವಿಜಯ ಬಾಬ್ ಕಟ್ ಶೈಲಿಯಲ್ಲಿ ಕತ್ತರಿಸಿದ ಕೂದಲು. ಕುತ್ತಿಗೆಯ ಮೇಲ್ಭಾಗಕ್ಕೆ ಬೋಳು ಬೋಳು ಎನಿಸುತ್ತಿತ್ತು. ಆಕೆ ಆಫ್ ಸ್ಕರ್ಟ್ ಹಾಕಿ ಅರೆ ತೋಳಿನ ಬಿಳಿ ಶರ್ಟ್ ಹಾಕಿದ್ರು. ಕಿವಿಯಲ್ಲಿ ತೂಗಾಡುತ್ತಿದ್ದ ದೊಡ್ಡ ಬಳೆ ಆಕಾರದ ರಿಂಗ್ಗಳು, ಕತ್ತಿನಲ್ಲಿ ಒಂದೆಳೆ ಸರದ ಜೊತೆ ತೂಗಾಡುತ್ತಿದ್ದ ಗೋಪುರಾಕಾರದ ಪದಕ. ಮಮ್ಮಿ, ಇವ್ರೆ ರಾಜಸಿಂಹ, ಮದ್ವೆ ಆದ್ಮೇಲೆ ನಿನ್ ಪಾಲಿನ ಗ್ರಾಮಸಿಂಹ ಎಂದರು. ಪುಣ್ಯಕ್ಕೆ ಅವನಿಗೆ ಆ ಗ್ರಾಮಸಿಂಹ ಎಂಬ ಪದದ ಅರ್ಥ ಗೊತ್ತಿರಲಿಲ್ಲ. ಆರಂಭದಿಂದಲೂ ಅವನ ತಾಯಿ ವನಜಮ್ಮ ಕಾನ್ವೆಂಟ್ ಶಿಕ್ಷಣ ಕೊಡಿಸಿ ಪೂರ್ತಿ ಇಂಗ್ಲಿಷ್ನಲ್ಲಿ ಪರಿಣಿತನನ್ನಾಗಿ ಮಾಡಿಬಿಟ್ಟಿದ್ಲು. ಕನ್ನಡ ಚೆನ್ನಾಗಿ ಮಾತನಾಡ್ತಿದ್ದ, ಆದ್ರೆ ವಿಶೇಷ ವ್ಯಂಗ್ಯ ಪ್ರಯೋಗಗಳು ಗೊತ್ತಿರಲಿಲ್ಲ. ಮೈಸೂರಿಗೆ ಹೋಗ್ತಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ದಾರೆ ಮಮ್ಮಿ ಎಂದಳು. ನಮ್ ತಾಯಿಗೆ ಫೋನ್ ಮಾಡಿದ್ದೆ. ನಾಳೆ ನಮ್ ನೆಂಟ್ರಿಸ್ಟ್ರೆಲ್ಲ ನಮ್ಮ ಮನೇಲಿ ಸೇರಿರ್ತಾರೆ. ನಾವು ಹೋಗದೆ ಇದ್ರೆ ಅವರಿಗೆಲ್ಲ ಉತ್ಸಾಹ ಭಂಗವಾಗುತ್ತೆ ಎಂದ. ಈ ಮಧ್ಯಮ ವರ್ಗದ ವಧು ಪರೀಕ್ಷೆಯ ಪದ್ಧತಿ ನಾನು ಇಷ್ಟಪಡಲ್ಲಪ್ಪ. ನಮ್ ಹುಡ್ಗಿ ಅಂತಿಂತೋರಿಗೆ ಸಿಗೋಳಲ್ಲ. ಮತ್ಸ್ಯಯಂತ್ರ ಬೇತ್ಸಿ ಪಡಿಬೇಕಾದ ಹುಡ್ಗಿ. ನಿನ್ನ ಕೂಡ್ಸಿ 28 ಪ್ರಶ್ನೆಗಳು ಕೇಳಿ ಪರೀಕ್ಷೆ ಮಾಡಿದ್ರೆ ಸ್ವಾಭಿಮಾನಿಯಾದ ನೀನು ಸುಮ್ಮನೆ ಇರ್ತೀಯಾ? ಅವಳು ಒಪ್ಪಿದ್ದಾಳೆ. ನಾವು ಮಗಳ ಮಾತಿಗೆ ಬೆಲೆ ಕೊಟ್ಟು ವಿವಾಹ ಮಾಡ್ತಿದ್ದೀವಿ. ಮದುವೆ ಆಗ್ತಾ ಇರೋದು ನೀನು ಒಪ್ಪಿದ್ರೆ ಸಾಕು. ಆ 100 ಜನ ನೆಂಟರಿಸ್ಟ್ರು ಇವಳನ್ನ ಹಸಿದ ಕಂಗಳಿಂದ ನೋಡ್ಬೇಕಾಗಿಲ್ಲ. ಮಧ್ಯಮ ವರ್ಗದ ವಾತಾವರಣವು ಅವಳಿಗೆ ಪರಿಚಯವಿಲ್ಲ. ಲಕ್ಸುರಿಯಾಗಿ ರಾಜ್ಕುಮಾರಿ ಹಾಗೆ ಬೆಳೆಸಿದೀವಿ. ಮದುವೆ ಆದ್ಮೇಲೆ ನಿಮ್ ತಾಯಿ ನೀನು ಈ ಮನೆಗೆ ಬರಬೇಕು. ನಿಮ್ ತಾಯಿಗೆ ಈ ಮನೆಯಲ್ಲಿ ವಿಶಾಲ ಹಜಾರ 4 ರೂಮಿನ ಕೋಣೆ ಕೊಡ್ತೀವಿ.
ಒಂದು ಫುಲ್ ಸೂಟ್ ತನ್ನ ನೆಂಟರಿಷ್ಟರನ್ನ ಸ್ವಾಗತಿಸಿ ಆಕೆ ಬೇಕಾದ ಉಪಚಾರ ಮಾಡ್ಲಿ. 4 ಜನ ಅಡಿಗೆಯವರಿದ್ದಾರೆ. ದಿನಕ್ಕೆ 100 ಜನ ಊಟ ಆಗತ್ತೆ. ಈ ಮನೆ ಬಗ್ಗೆ ಹೇಳು. ಹುಡ್ಗಿ ಅಪ್ಸರೆ ಆಗಿದ್ದಾಳೆ ಅಂತ ಹೇಳು. ನಿನ್ಗೆ ಇಷ್ಟ ಇದೆ ಅನ್ನೋದು ಹೇಳು. ನಿಮ್ ತಾಯಿ ಯಾಕೆ ಒಪ್ಪಲ್ಲ? ಮಗನ ಹಿತ ಬಯಸೋ ತಾಯಿ ಆದ್ರೆ ಒಪ್ಪೇ ಒಪ್ತಾರೆ. ಆ ನನ್ಗೆ ಟೈಮ್ ಆಯ್ತು. ನಾಳೆ ಸಿಂಗಪುರ್ಗೆ ಹೋಗ್ಬೇಕು. ಈಗ ಆಫೀಸ್ ಚೇಂಬರ್ನಲ್ಲಿ ಮೀಟಿಂಗ್ಗೆ ನಮ್ಮ ಕಂಪ್ನಿ ಆಫೀಸರ್ಸ್ ಬಂದಿರ್ತಾರೆ. ಫೈನಾನ್ಷಿಯಲ್ ಮ್ಯಾನೇಜರ್ ನಾನು ಹೋಗ್ಲೇಬೇಕು. ಸಿಂಗಪೂರ್ನಿಂದಲೇ ನಿನ್ ಮದ್ವೆ ಶುಭಾಶಯ ಕಳಿಸ್ತೀನಿ ಎಂದು ಹೇಳಿ ಹೊರಟು ಹೋದಳು. ಆಕೆ ಅವನ ಉತ್ತರಕ್ಕೂ ಕಾಯಲಿಲ್ಲ. ಅವನಿಗೆ ನಿರಾಶೆ, ಅಪಮಾನ, ಸ್ವಾಭಿಮಾನ ಭಂಗ ಆಗಿತ್ತು. ನಿಮ್ಮನೆ ಪದ್ಧತಿಗಳು ಎಷ್ಟು ವಿಚಿತ್ರ ಮಿಸ್ ಜಯಶ್ರೀ ಎಂದ. ನಮ್ಮದೇ ಬೇರೆ ಲೋಕ, ನಿಮ್ದೇ ಬೇರೆ ಲೋಕ ಅನ್ಸುತ್ತೆ ರಾಜ್. ಒಂದ್ ವೇಳೆ ತೀರಾ ಇಬ್ರಿಗೂ ಸರಿ ಬರ್ದೇ ಇದ್ರೆ ಡೈವರ್ಸ್ ಮಾಡ್ಕೊಂಡ್ ಬಿಡೋಣ. ಆದ್ರೆ ನಿಮ್ಮ ಸುಂದರ ರೂಪ ನೋಡಿದ್ರೆ ನಿಮ್ಮನ್ನ ವಿವಾಹ ಆಗ್ಲೇಬೇಕು ಅನ್ನೋ ಕ್ರೇಜ್ ನನಗೆ. ಸ್ಪಷ್ಟವಾದ ಅವಳ ಈ ಉದ್ಗಾರ ಕೇಳಿ ಕೊಂಚ ದಿಗ್ಭ್ರಾಂತನಾದ. ಹೊಂದ್ಕೋತೀನಿ, ಒಬ್ರನ್ನೊಬ್ರು ಅನ್ಸರ್ಸ್ಕೊಂಡು ಎಂದೆಂದಿಗೂ ಸುಖವಾಗಿರೋಣ. ಆಕಾಶವೇ ನಮ್ಮೇಲ್ ಬಿದ್ರೂ ನಾವು ಒಬ್ರನ್ನೊಬ್ರು ಅಗಲೋದ್ ಬೇಡ. ಇಂಥ ಉದ್ಗಾರಗಳು ನಿನ್ನಿಂದ ಬಯಸಿದ್ದೆ ಎಂದ. ಅವಳು ನಕ್ಕು, ಆಕಾಶ ಕಳ್ಚಿ ಭೂಮಿ ಬಾಯ್ಬಿಟ್ಟು ಸಮುದ್ರ ಪ್ರವಾಹವಾಗಿ ನಮ್ಮೇಲೆ ಉಕ್ಕಿ ಬಂದ್ರು ನಿಮ್ಮ ತೋಳಲ್ಲೇ ಸುಖ ಕಾಣ್ತೀನಿ ಅನ್ನೋ ಹಠ ನನ್ಗಿಲ್ಲ. ಬದುಕು ಹೂವಿನ ಹಾಸಿಗೆಯಾಗಿ ನಾವು ಅದರಲ್ಲಿ ಹೊರಗಿ ಸುಖದ ಸಿಹಿ ಜೇನಿನ ಬಟ್ಟಲು ತುಟಿಗಿಟ್ಟು ಬದುಕಿನ ಎಲ್ಲ ಐಷಾರಾಮಿ ನಿಧಾನವಾಗಿ ಸವಿಬೇಕು. ನೀವು ಸತ್ಯಭಾಮೆಯ ವ್ರತರಾಗಿ ನನ್ನನ್ನ ಅನುಸರಿಸಿ ಅಂತ ನಾನು ಬಂಧನ ಹಾಕಲಾರೆ. ನಿಮ್ಮ ವ್ಯಕ್ತಿ ಸ್ವಾತಂತ್ರ್ಯ ನಿಮಗಿರಲಿ. ನಿಮ್ಮ ನೆರಳಾಗಿ ಶ್ರೀರಾಮನ ಸೀತೆಯಾಗಿ ನಾನು ಇರಲಾರೆ. ನನ್ನದಾದ ಕೆಲವು ಸ್ವಾತಂತ್ರ್ಯ ನನಗೂ ಬೇಕು. ಇದರ ನಡುವೆಯೂ ನಾವು ಒಬ್ರನ್ನೊಬ್ರು ಪ್ರೀತಿಸಬಹುದು ಎಂದಳು. ಅವನು ಬೇಸರದಿಂದ, ಬದುಕಿನ ಸ್ವಚ್ಛಂದ ನಾನು ಇಷ್ಟಪಡಲ್ಲ. ಗೃಹಿಣಿ ಪಟ್ಟಕ್ಕೆ ತನ್ನದೇ ಆದ ಬೆಲೆ ಇದೆ ಎಂದ. ಮುಂದುವರೆಯುವುದು.